ಭಾಗದ 11 ಹಳ್ಳಿಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಜಾಲ ನಿರ್ಮಾಣಕ್ಕೆ ಸರ್ಕಾರ 2.30 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನ ನಾಗರಮುನೋಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಚಾಕೆಲೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ನಾಗರಮುನೋಳಿ ಹೋಬಳಿ ವ್ಯಾಪ್ತಿಗೆ ಬರುವ 11 ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮಂಜೂರಾಗಿತ್ತು. ಈಗಾಗಲೇ ಕಾಮಗಾರಿ ಮುಕ್ತಾಯಗೊಂಡು ಗ್ರಾಮಗಳಿಗೆ ನೀರು ಕುಡಿಯುವ ವ್ಯವಸ್ಥೆ ಜಾರಿಯಲ್ಲಿದೆ. ಆದರೆ ಹಿರಣ್ಯಕೇಶಿ ನದಿಯ ಪ್ರವಾಹದಿಂದ ಕುಡಿಯುವ ನೀರಿನ ಯೋಜನೆಗೆ ಅಡಚಣೆ ಉಂಟಾಗಿ ಪಂಪ್ಸೆಟ್ ಹಾಳಾಗುತ್ತಿತ್ತು. ಈ ಸಮಸ್ಯೆ ಅರಿತು ನದಿ ಪಕ್ಕದಲ್ಲಿ ಚಾಕೆಲ ನಿರ್ಮಾಣ ಮಾಡಲು ವಿಶೇಷ ಅನುದಾನ ಮಂಜೂರಾಗಿದೆ ಎಂದರು. ಅವರು ಜಗದೀಶ್ ಶೆಟ್ಟರು ಮೂಲತಃ ಅವರ ಸಂಘ ಪರಿವಾರದಿಂದ RSS BJP ಮೂಲದಿಂದ ಬಂದವ್ರ. ಅದಕ್ಕೆ ಅವ್ರಿಗೆ ಏನೋ ಒಂದು ಆಗ ಟಿಕೆಟ್ ಕೈ ತಪ್ಪಿದ ಕೂಡಲೇ ಅವ್ರ ಸಿಟ್ಲೆ ಹೋಗಿದ್ರು. ನಮ್ಮವ್ರ ಹಿರಿಯರ ಮೇಲೆ ಸಿಟ್ಟು ಮಾಡಿ ಚಟ್ಕೊಂಡು ಹೋಗಿದ್ರು. ಆದ್ರೆ ಅಲ್ಲಿ ಅವ್ರಿಗೆ ಇರಾಕ್ ಮನಸ್ಸು ಆಗಲಿಲ್ಲ. ಇಲ್ಲಿ ಬೆಳೆದಂಥವ್ರು ಅಲ್ಲಿ ಯಾರಿಗೂ ಆಗೋದಿಲ್ಲ ಅಲ್ಲಿ. ಹಿಂಗಾಗಿ ಮತ್ತು ಅವರ ಮೂಲ ಸ್ಥಾನಕ್ಕೆ ಅವ್ರ ಗರ ವಾಪಸ್ ಅಂತೇಳಿ ಅಂದ್ರೆ ಅವ್ರು ತಮ್ಮ ಮೂಲ ಮನೆಗೆ ವಾಪಸ್ ಬಂದರು. ಎಲ್ಲರಿಗೂ ಕೂಡ ಸಂತೋಷ ಆಗಿದೆ. ಕಾರ್ಯಕರ್ತರು ಏನಿದಾರಲ್ಲ BJPದ ಅವರೆಲ್ಲರೂ ತಲೆಯಾಗ ಕಮಲ್ 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 ರಾಮ್ 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 ಅಂತೇಳಿ ಎಲ್ಲರೂ ತಲೆಯಾಗ ಈಗ ಓಡಾಡತೈತಿ. ಬೆಳಗಾವನು ಬರ್ತೈತಿ, ಚಿಕ್ಕೋಡಿನೂ ಬರ್ತೈತಿ. ಯಾರಿಗೆ ಟಿಕೆಟ್ ಕೊಡ್ತಾರೆ ಕೂಡಲೇ ಆಯ್ಕೆ ಮಾಡಿದವ್ರ ಎಲ್ಲರೂ ಭಾಳ ಖುಷಿಯಿಂದ 2 ಸೀಟ್ ಬರ್ತಾವ. ಸೌದಿ ಅವರು ಏನು ಮತ್ತೆ BJPಗೆ ಬರ್ಬಾರ್ದು. ಅವರು ಮೂಲ BJPಗೆ ಬೆಳೆದವ್ರದಾರು, DCM ಆದವ್ರದಾರು. ಅಲ್ಲಂತೂ ಅವ್ರಿಗೆ ಏನು ಸ್ಥಾನಮಾನ ಸಿಗೋದಿಲ್ಲ, ಗೌರವ ಸಿಗೋದಿಲ್ಲ. ಅದ ತಮ್ಮ ಮನ್ಯಾಗ ಹೆಂಗೆ ಪ್ರೀತಿ ವಾತ್ಸಲ್ಯ ಎಲ್ಲರೂ ನೋಡ್ಕೋತಾರಲ್ಲ, ಹಂಗೆ ಹೊಸ ಮನೆ ಹೋದ್ಬೇಕು ಅದು ಸಿಗಂಗಿಲ್ಲ. ಅವರು ಬಂದ್ರೆ ಬರ್ಬೋದು. ಭಾಳ ಸಂತೋಷ. ಬಂದ್ರೆ ನಾವು ಕೂಡ ಸ್ವಾಗತ ಮಾಡ್ತೇವೆ, ಖುಷಿ ಪಡ್ತೇವೆ. ಆರಾಧ್ಯ ದೇವರಾದಂಥ ಬಸವೇಶ್ವರ ಮತ್ತು ಸಿದ್ದೇಶ್ವರ ದೇವರ ಪಾದಕ್ಕೆ ಹಣೆ ಮಣಿದು ಹಾಗೂ ಇನ್ನುಳಿದ ಎಲ್ಲ ದೇವಾನು ದೇವತೆಗಳ ಪಾದಕ್ಕೆ ಹಣೆ ಮಣಿದು ಇವತ್ತು ನಾಗರಮುನೋಳಿ ಗ್ರಾಮದಲ್ಲಿ ಬಹುಗ್ರಾಮ ಕುಡಿ ನೀರಿನ ಯೋಜನೆ 11 ಗ್ರಾಮಗಳಿಗೆ ಇಲ್ಲಿ ಕೊಟಬಾಯಿಗೆಯಿಂದ ಇಲ್ಲಿ ನಾಗರಮುನೋಳಿಗೆ ಬಂದು ಇಲ್ಲಿಂದ 11 ಗ್ರಾಮಗಳಿಗೆ ಏನು ಮನೆಗೆ ಚಾವೆ ಅದೇನು ನೀರು ಹೋಗ್ತಾ ಇದ್ದಿಲ್ಲ. ಅದಕ್ಕೆ ಅಲ್ಲಿ ಕೊಟಬಾಗಿ ಹತ್ತಾರ ಹೊಳಿಗೆ ಜಾಕ್ವೆಲ್ ಇದ್ದಿದ್ದಿಲ್ಲ. ಅಲ್ಲಿ ಮೊದಲ ಬೋಟ್ ಮೇಲೆ ಈ ಮೋಟ್ರ್ ಇಟ್ಟು ಪ್ರಾರಂಭ ಮಾಡ್ತಿದ್ರು. ಈಗ ಅದು ಸಮಸ್ಯೆ ಆಗದ ಕೂಡಲೇ ಈಗ 2,30,00,000 ರೂಪಾಯಿ ಜಾಕ್ವೆಲ್ ಕಟ್ಟಡ ಸಲುವಾಗಿ ಇವತ್ತು ವಿಶೇಷ ಕುಡಿ ನೀರಿನ ಸಲುವಾಗಿ ಅನುದಾನ ಮಂಜೂರು ಮಾಡ್ಕೊಂಡ್ಬಂದು ಈಗ ಅಲ್ಲಿ ಕೊಟಬಾಗಿ ಹೊಳಿ ಮೇಲೆ ಅಲ್ಲಿ ಮಾಡೋದು ಬೇಡ, ಈ ಕಡೆ ನಮ್ಮ ಮಂದಿನೆಲ್ಲ ಅಲ್ಲಿ ಒಯ್ದು ಬೇಡ ತಂದು ಅದನ್ನು ನಾವು ಹೊಳಿ ಮೇಲೆ ಮಾಡೋದು ಬದಲು ಇಲ್ಲಿ ಮಾಡಕತ್ತಿದ್ದೆವು. ಅದಕ್ಕೆ ಈ ಪೂಜಾ ಕಾರ್ಯಕ್ರಮದಲ್ಲಿ ಕಬ್ಬೂರು ಗ್ರಾಮದ ಹಿರಿಯರು ಮತ್ತು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಂಥ ಸುರೇಶನ ಬೆಲ್ಲದವರು ಮತ್ತು ಇನ್ನುಳಿದ ಎಲ್ಲ ನಾಗರಮುನೋಳಿ, ಬೆಳಕೂಡ್, ಬೆಳಗಲಿ, ಉಮ್ರಾಣಿ, ಇಟ್ನ್ಯಾಳ ಗ್ರಾಮದ ಎಲ್ಲ ಗುರು ಹಿರಿಯರು, ಯುವಕ ಮಿತ್ರರು ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಮತ್ತು ಕುಡಿ ನೀರಿನ ವಿಭಾಗದ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಬಿರಾದಾರ್ ಅವರು ಮತ್ತು ಸೆಕ್ಷನ್ ಆಫೀಸರ್ ಎಲ್ಲರೂ ಕೂಡ್ಕೊಂಡು ಗುತ್ತಿಗೆದಾರಂಥ ಶೆಟ್ಟಿ ಅವರು ಎಲ್ಲರೂ ಕೂಡ್ಕೊಂಡು ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ಅದಕ್ಕೆ ನಾವೆಲ್ಲ ಗ್ರಾಮದವರು ಅಲ್ಲಿ ಕೆಲಸಕ್ಕೆ ಸಹಕಾರ ಕೊಟ್ಟ ಅಲ್ಲಿ ಜಾಕ್ವೆಲ್ಲನ್ನು ಒಳ್ಳೆಯ ರೀತಿಯಿಂದ ಕಟ್ಟಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು. ಏನೋ ಅಡೆತಡೆ ಬಂದರೂ ತಾವೆಲ್ಲರೂ ಹೋಗಿ ಮುಂದಿಟ್ಟ ಗುಣಮಟ್ಟದ ಕೆಲಸವನ್ನು ಮಾಡಿಸಿ ಮುಂದಿನ ದಿನಮಾನದಲ್ಲಿ ಎಲ್ಲ 11 ಗ್ರಾಮಗಳಿಗೆ 24 ತಾಸು 24/7 ಕುಡಿ ನೀರಿನ ಯೋಜನೆ ಸಕ್ಸಸ್ ಆಗ್ಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ಬೇಕಂತೇಳಿ ಅಂದ ಎಲ್ಲ ಗುರು ಹಿರಿಯರಿಗೂ ನಾ ಕಳಕಳಿ ವಿನಂತಿಯನ್ನು ಮಾಡ್ಕೊಂಡು ಇವತ್ತು 75ನೇ ಗಣರಾಜ್ಯೋತ್ಸವ ದಿವಸ ನಾವೆಲ್ಲರೂ ಇವತ್ತು ದೇಶದ ಒಂದು ಸ್ವಾಭಿಮಾನ ಸಲುವಾಗಿ ಎಲ್ಲರೂ ಕೂಡ ಒಂದು ಖುಷಿಯಾಗಿದ್ದೆವು. ಇವತ್ತೆಲ್ಲರೂ ಕಾರ್ಯಕ್ರಮದಾಗ ಎಲ್ಲರೂ ಭಾಗಿಯಾಗಿದ್ದೀರಿ. ನಿಮ್ಮೆಲ್ಲರಿಗೆ 75ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನ ಹೇಳ್ತಾ ಮೊನ್ನೆ 22ನೇ ತಾರೀಕು ದಿವಸ
500 ವರ್ಷಗಳ ಒಂದು ಏನು ಬೇಡಿಕೆ ಇತ್ತು ಎಲ್ಲ ನಮ್ಮ ದೇಶದ ರಾಜ್ಯದ ಗುರು ಹಿರಿಯರ ಆಸೆ, ಸಾಧು ಸಂತರ ಆಸೆ, 500 ವರ್ಷ ಹಿಂದಿಂದ ಏನು ನಮ್ಮ ರಾಮರಾಜ್ಯದ ಕನಸಿತ್ತಲ್ಲ, ಅದಕ್ಕೆ ಅಯೋಧ್ಯೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಅಯೋಧ್ಯ ಒಂದು ಏನು ಶ್ರೀ ಪ್ರಭು ರಾಮಚಂದ್ರ ಜನ್ಮಸ್ಥಳ, ಅಲ್ಲಿ ಮೂರ್ತಿಯನ್ನು ಸ್ಥಾನ ಪ್ರತಿಷ್ಠಾಪನೆಯನ್ನು ಮಾಡಿ 22ನೇ ತಾರೀಕು ದಿವಸ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಉದ್ಘಾಟನೆ ಮಾಡಿದ್ರೆ ಭಾಳ ಸಂತೋಷ. ಎಲ್ಲ ಸಾಧು ಸಂತರು, ದೇಶದ ಎಲ್ಲ ಗುರು ಹಿರಿಯರು ಭಾಳ ಒಂದು ಖುಷಿಯಿಂದ ಸಂಭ್ರಮ ಆಚರಣೆಯನ್ನು ಮಾಡಿದ್ರು. ಅದಕ್ಕೆ ಅಂಥ ಒಂದು ದಿವಸ ಈಗೇನು ನಮ್ಮ ದೇಶದ ಒಂದು ಸಂವಿಧಾನ ಬರೆದಂಥ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಹೆಸರು ಹಂಗೆ ಉಳಿದೈತಿಲ್ಲ ಅಜರಾಮರ, ಹಂಗೆ ಇದು ಒಂದು ರಾಮ ಮಂದಿರ ಪ್ರತಿಷ್ಠಾಪನೆ ಒಂದು ದಿವಸ 22ನೇ ತಾರೀಕದ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಹೆಸರು ಅಜರಾಮರ ಉಳಿತು ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೆ ಶ್ರೀ ಪ್ರಭು ರಾಮಚಂದ್ರನ ಆಶೀರ್ವಾದ ಎಲ್ಲರಿಗೆ ಇರಲಿ, ಎಲ್ಲರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲೈತೇಳಿ ಅಂದ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನನ್ನ ಕ್ಷೇತ್ರದ ಎಲ್ಲ ಜನರಿಗೆ, ಎಲ್ಲ ಗುರು ಹಿರಿಯರಿಗೆ, ಯುವಕರಿಗೆ, ತಾಯಿದರಿಗೆ, ಎಲ್ಲ ಮತ್ತು ವಿದ್ಯಾರ್ಥಿ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಜಗದೀಶ್